ನಮಸ್ತೆ. ಮುಸ್ಸಂಜೆ ಒಂದು ಸಂಜೆ ಗೋಬಿ ಸವಿಯಲು ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಫ್ರೆಂಡ್ಸ್. ಎಲೆಕೋಸನ್ನು ತೊಗೊಂಡು ಎಲೆಕೋಸನ್ನ ಹಚ್ಬಿಟ್ಟು ಅದನ್ನ ಕ್ಲೀನಾಗಿ ವಾಶ್ ಮಾಡಿ ವಾಟ್ರೆಲ್ಲ ಫುಲ್ ಡ್ರೈ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೇಕಾದಂಥ ಐಟಮ್ಸ್ಗಳು ರೆಸಿಪಿ ನೋಡೋಣ ಏನೇನು ಹಾಕಬೇಕು ಅಂತ ಹೇಳಿ. ಸೊ ಎರಡು ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಅದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಆಗಿಬಿಡಿ. ಅದನ್ನೆಲ್ಲ ಇಟ್ಕೊಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತುಂಬ ಮಸ್ತಾಗಿ ಬರುತ್ತೆ, ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಮನೆಗೆ ಮಾಡೋದ್ರಿಂದ ನಾವು ಇಷ್ಟೇ ಐಟಮ್ಸ್ ಹಾಕ್ತಾ ಇರೋದು. ಆ್ಯಕ್ಚುಲಿ ನಾವು ಹೋಟೆಲೆಲ್ಲ ಮಾಡ್ಬೇಕಾದ್ರೆ ಹತ್ರಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟು ಹಾಕ್ತಾರೆ, ಅದರಿಂದ ತುಂಬ ಹೆವಿ ಟೇಸ್ಟ್ ಆಗಿರುತ್ತೆ. ಗೋಬಿ ತುಂಬ ಸವಿಯಲು ಸೂಪರ್ ಆಗಿರುತ್ತೆ ಮುಸ್ಸಂಜೆ ಹೊತ್ತಲ್ಲಂತೂ. ಇವಾಗ ಫಸ್ಟೇ ಥಂಡಿ ಇದೆ, ಹೊರಗಡೆ ಪ್ರಪಂಚ ಥಂಡಿ ಇರೋದ್ರಿಂದ ಈ ಗೋಬಿ ಸವಿಯಲು ತುಂಬ ರುಚಿಯಾಗಿರುತ್ತೆ. ಅದರಂತೂ ಮುಸ್ಸಂಜೆ ಹೊತ್ತಲ್ಲಂತೂ ಸೂಪರ್ ಅಲ್ಟಿಮೇಟಲ್ ಅಂತಲೇ ಹೇಳ್ಬೋದು ಗೋಬಿ ವಿಷಯದಲ್ಲಿ. ಯಾಕೆ ನಂಗೆ ಗೋಬಿ ಅಂದರೆ ತುಂಬ ಫೇವ್ರೇಟ್, ತುಂಬ ಇಷ್ಟವಾದ ಐಟಮ್ ರೆಸಿಪಿ ನನಗೆ ಗೋಬಿ ಅಂತ ಹೇಳಿದ್ರೆ. ಓಕೆ ನೋಡಿ, ಗೋಬಿ ಎಲ್ಲ ಕರ್ದಾಯಿತು. ಬ್ರೌನ್ ಕಲರ್ ಬಂದ ತಕ್ಷಣ ತೊಗೊಂಡು ಬೇರೆದಕ್ಕೆ ಡಿಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆಗೆ ಬೇಕಾದಂಥ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ. ಹಾಗೇನೆ ಇವಾಗ ನೋಡಿ, ಮಸಾಲೆಗೆ ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡೆ. ಇದು ಟೇಸ್ಟ್ ಕೂಡ ನೋಡಿದೆ ಫ್ರೆಂಡ್ಸ್, ಮಸ್ತ್ ಅಂದರೆ ಮಸ್ತ್ ಆಗಿತ್ತು. ಟೇಸ್ಟ್ ಕೂಡ ತುಂಬ ಅಲ್ಟಿಮೇಟಲ್ ಆಗಿತ್ತು. ಟೇಸ್ಟ್ ಕೂಡ ರುಚಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ನನಗೆ ಖುಷಿ ಆಯಿತು. ಹಾಗೆ ಡ್ರೈ ಗೋಬಿ ಕೂಡ ತಿನ್ಕೋಬೋದು, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಇವಾಗ ನೋಡಿ, ಮಸಾಲೆಗೆ ಬೇಕಾದಂಥ ಪದಾರ್ಥಗಳು: ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ ಖಾರದ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಮತ್ತು ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಇವಿಷ್ಟು ತೊಗೊಂಡು ಒಂದೆಲ್ಲನೂ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ಮಿಕ್ಸ್ ಮಾಡ್ಕೊಂಡಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಒಂದೇ ಒಂದು ಡ್ರಾಪ್ಸ್ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಗೊತ್ತಾ ನಾವೇ ಎಲ್ಲ ಆಲ್ರೆಡಿ. ಆ ಮಸಾಲೆ ಕೂಡ ಇದರೊಳಗೆ ಹಾಕಬೇಕು. ಹಾಗೆ ಇದಕ್ಕೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಮಸ್ತಿಯಾಗಿರುತ್ತೆ ಅಂತ ಹೇಳ್ಬೋದು. ತುಂಬ ಸವಿಯಲು ಸಿದ್ಧವಾದ ಗೋಬಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಗೋಲ್ಡನ್ ಕಲರಲ್ಲಿ ಮಸ್ತಿಯಾಗಿದೆ, ಟೇಸ್ಟಿಯಾಗಿದೆ ಅಂತ ಹೇಳ್ಬೋದು. ಗೋಬಿನ ನೋಡಿ ಮಾಡಿ. ಆದರೆ ಫ್ರೆಂಡ್ಸ್, ದಯವಿಟ್ಟು ಫಸ್ಟ್ ನೀವು ಮಾಡಿಬಿಟ್ಟು ತಿಂದ್ಬಿಟ್ಟು ಟೇಸ್ಟ್ ನನಗೆ ಕಮೆಂಟ್ಸ್ ಮುಖಾಂತರ ಉತ್ತರ ತಿಳಿಸಿ ಹೇಗಿದೆ ಅಂತೇಳಿ. ನಮಗೂ ಅವಾಗ ಮಾಡೋದಕ್ಕೆ ವೆರೈಟಿ ವಿಡಿಯೋಸ್ಗಳು ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ. ನಿಮ್ಮ ಕಮೆಂಟ್ಸ್ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.